ಎಲ್ಲರಿಗೂ ನಮಸ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಊರಿನಲ್ಲೇ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಬೋದು ಅಂತ ಒಂದು ಬೆಸ್ಟ್ 10 ಬಿಸ್ನೆಸ್ ಐಡಿಯಾಸನ್ನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದು ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಕ್ಯಾಟ್ರಿಂಗ್ ಬಿಸ್ನೆಸ್ಸು. ಕ್ಯಾಟ್ರಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಕೂಡಲೇ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಏನಂತ ಹೇಳಿದ್ರೆ ಫುಡ್ ಬಿಸ್ನೆಸ್. ನೀವೇನು ಮಾಡಬೇಕಂತ ಹೇಳಿದ್ರೆ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಫುಡ್ ಪ್ರಿಪೇರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ನಿಯರೆಸ್ಟ್ ಇರುವ ಹಾಸ್ಟೆಲ್ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಜಾಸ್ತಿ ಇರುವ ಕ್ವಾರ್ಟರ್ಸ್ಗಳಿಗೆ ಅಥವಾ IT ಕಂಪನಿಗಳು ಅಥವಾ ಸ್ಟೂಡೆಂಟ್ಸ್ ಇರುವ ಪ್ಲೇಸ್ಗಳಿಗೆ ನೀವು ವಿಸಿಟ್ ಮಾಡಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಲಿಕ್ಕೆ ಹೇಳಬೇಕು ಅವ್ರ ಹತ್ರ. ಫಾರ್ ಎಕ್ಸಾಂಪಲ್ 3,500ಕ್ಕೆ ಮಂತ್ಲಿ ಸಬ್ಸ್ಕ್ರಿಪ್ಷನ್. ಅದರಲ್ಲಿ ನೀವು ಊಟ ಮತ್ತು ತಿಂಡಿ ಎರಡನ್ನೂ ಕೊಡಬೇಕಾಗತ್ತೆ. ಮಂತ್ಲಿ 3,500 ಪರ್ ಪರ್ಸನ್ ನೀವು ಊಟ ಮತ್ತು ತಿಂಡಿ ಕೊಡಬೇಕು. ಹಾಗಂತ ಮಿನಿಮಮ್ 100 ಜನರನ್ನು ಜಾಯಿನ್ ಮಾಡಿಸಿ ನೀವು. ಅಂದರೆ 100 ಜನರಿಗೆ ಎವ್ರಿ ಡೇ ಊಟ ತಿಂಡಿ ಕೊಡಬೇಕು. 3,500 ಅವರದ್ದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. 3,500 ಇಂಟು 100 3,50,000 ರುಪೀಸ್ ಆಗುತ್ತೆ ಮಂತ್ಲಿ ನಿಮ್ಮ ಇನ್ಕಮು. ಅದರಲ್ಲಿ ನಿಮಗೆ 1.5 ಲಕ್ಷ ಎಕ್ಸ್ಪೆನ್ಸಸ್ ಹೋದರೂ ಕೂಡ ಮಿನಿಮಮ್ 2 ಲಕ್ಷ ಸೇವ್ ಆಗುತ್ತೆ. ಒಂದು ಒಳ್ಳೆ ಲಾಭ ಮಾಡ್ಕೊಳ್ಬೋದು. ಮನೆಯಲ್ಲೇ ಕೂತ್ಕೊಂಡು 100 ಜನರಿಗೆ ಅಡಿಗೆ ಪ್ರಿಪೇರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅಷ್ಟೇ. ಸೊ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಜನ ಆಗ್ತಾ ಇದ್ದಾಗ ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಇದನ್ನು ನೀವು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಕೊಳ್ಬೋದಾಗಿದೆ. ಎರಡನೇದು ತೆಂಗಿನಕಾಯಿ ಬಿಸ್ನೆಸ್ಸು. ತೆಂಗಿನಕಾಯಿ ಬಿಸ್ನೆಸ್ ಅಂತ ಹೇಳಿದ ಕೂಡಲೇ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ತೆಂಗಿನಕಾಯಿ ಬಿಸ್ನೆಸ್ ಇದೆ. ಸೊ ನೀವೇನಾದರೂ ಸಿಂಪಲ್ ಆಗಿ ಇನ್ವೆಸ್ಟ್ಮೆಂಟ್ ಏನೂ ಬೇಡ, ನಿಮ್ಮ ಮನೆಯಲ್ಲೇ ನಿಮ್ಮ ಊರಿನಲ್ಲಿ ಹತ್ತಿರದಲ್ಲಿರುವ ಯಾರೆಲ್ಲ ತೆಂಗಿನಕಾಯಿನ ಬೆಳೀತಾರೆ ಅಥವಾ ಕೊಕೊನಟನ್ನು ಬೆಳೀತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ನೀವು ತೆಂಗಿನಕಾಯಿಯನ್ನು ಕಡಿಮೆಗೆ ಪರ್ಚೇಸ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಸೊ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ದೊಡ್ಡ ದೊಡ್ಡ ಹೋಟೆಲ್ಸ್ಗೆ, ಮದುವೆ ಫಂಕ್ಷನ್ಸ್ಗೆ ಅಥವಾ ಬೇರೆ ಯಾವುದಾದ್ರು ಫಂಕ್ಷನ್ಸ್ಗೆ ಡೈರೆಕ್ಟ್ ಕಸ್ಟಮರ್ ನಿಮ್ಮ ಮನೆಯಿಂದ ಜಾಸ್ತಿ ಲಾರ್ಜ್ ಕ್ವಾಂಟಿಟಿ ತೆಂಗಿನಕಾಯನ್ನು ತೊಗೊಂಡೋಗ್ಲಿಕ್ಕೆ ಬರ್ತಾರೆ. ಜಾಸ್ತಿ ಹಣ ಕೊಟ್ಟು ನೀವು ರೈತರಿಂದ ಕಮ್ಮಿಗೆ ತಗೊಳ್ಳಿ, ಇಲ್ಲಿಂದ ಜಾಸ್ತಿಗೆ ಮಾರಬಹುದು. ಇನ್ ಕೇಸ್ ಏನಾದರೂ ಸೇಲ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಅದೇ ತೆಂಗಿನಕಾಯಿಯನ್ನು ನೀವು ಆಯಿಲ್ ಮಾಡ್ಬೋದು. ಅಂದರೆ ತೆಂಗಿನ ಎಣ್ಣೆನ ನೀವು ಮಾಡ್ಕೊಳ್ಬೋದಾಗಿದೆ. ತೆಂಗಿನ ಎಣ್ಣೆ ಮಾಡಿಕೊಂಡು ನಿಮ್ಮದೇ ಬ್ರ್ಯಾಂಡಿಂಗಲ್ಲಿ ಎಲ್ಲ ಶಾಪಿಗೂ ಕೂಡ ತೆಂಗಿನ ಎಣ್ಣೆನ ಬಾಟಲಿಗೆ ಹಾಕಿ ನಿಮ್ಮ ಬ್ರ್ಯಾಂಡ್ ಹೆಸರನ್ನು ಹಾಕು ಎಲ್ಲ ಶಾಪಿಗೂ ಕೂಡ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಕೂಡ ಒಂದು ಒಳ್ಳೆಯ ಲಾಭನ ಮಾಡ್ಕೊಳ್ಬೋದು. ಸೊ ಥರ್ಡ್ ಒಂದು ಬಂದುಬಿಟ್ಟು ಕೃಷಿ ಉಪಕರಣಗಳ ಬಾಡಿಗೆ. ಸೊ ಕೃಷಿ ಅಂದರೆ ಅಗ್ರಿಕಲ್ಚರ್ಸ್ ಮಷಿನ್ಸ್ ಏನಿರುತ್ತಲ್ಲ ಅದನ್ನು ನೀವೇನು ಮಾಡಬೇಕು, ಒಂದು ಶಾಪನ್ನು ಓಪನ್ ಮಾಡಬೇಕು. ಅಗ್ರಿಕಲ್ಚರ್ ಮಷೀನನ್ನು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಗೌರ್ಮೆಂಟಿಂದ ಸಬ್ಸಿಡಿ ಅವೈಲೇಬಲ್ ಇದೆ. ನೀವು ಆ ಮಷಿನ್ಸ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಒಬ್ಬ ಪರ್ಸನನ್ನು ಇಟ್ಕೊಳ್ಬೇಕು ನೀವು ಕೆಲಸಕ್ಕೆ. ಸೊ ನೀವು 2 ಟೈಪ್ ಬಿಸ್ನೆಸ್ ಮಾಡ್ಬೋದು. ಒಂದು ಬಾಡಿಗೆಗೆ ಬಿಡ್ಬೋದು ನಿಮ್ಮ ಮಷಿನ್ಸನ್ನು, ಜೊತೆಗೆ ನೀವೇ ಹೋಗಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಗಿಡ ಕಟ್ ಮಾಡಲಿಕ್ಕಿದೆ ಅಥವಾ ಕ್ಲೀನ್ ಮಾಡಲಿಕ್ಕಿದೆ ಅಂತ ಹೇಳಿದರೆ ಮಷಿನ್ ನೀವೇ ಒಬ್ಬರ ಜನರನ್ನು ಕಟ್ಸ್ಕೊಂಡೋಗಿ ಬಾಡಿಗೆಗೆ ಮಷಿನ್ದು ಬಾಡಿಗೆ ಸಿಗುತ್ತೆ, ಮತ್ತು ಪ್ಲಸ್ ಯಾರು ಪರ್ಸನ್ ಹೋಗಿರ್ತಾನೆ ಅವನ ಬಾಡಿಗೆನೂ ಸಿಗುತ್ತೆ, ನಿಮಗೆ ಸಹ ಲಾಭಾಂಶ ಅದರಲ್ಲಿ ಸಿಗುತ್ತೆ. ಆ ಥರ ಬಿಸ್ನೆಸ್ ಕೂಡ ನೀವು ಮಾಡ್ಬೋದಾಗಿದೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ, ಆದರೆ ಒಳ್ಳೆ ಲಾಭ ಇದೆ ಅಟ್ ಪ್ರೆಸೆಂಟ್ ಈ ಬಿಸ್ನೆಸ್. ನಂತರ ವಾಟರ್ ಬಾಟಲ್ ಸೇಲ್, ಅಂದರೆ ನೀರಿನ ಮಾರಾಟ. ನೀವು ನೋಡ್ಬೋದು ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ಬಿಸ್ಲರಿ ಅಂತ ಹೆಸರಿನ ಒಂದೇ ಬ್ರ್ಯಾಂಡ್ ಇರೋದು. ಅದರ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ಅಲ್ಲಿ. ಅಂದರೆ ಒಂದು ಸ್ಪೆಲ್ಲಿಂಗನ್ನು ಚೇಂಜ್ ಮಾಡಿ ಸೇಲ್ ಮಾಡ್ತಾರೆ. ಬಿಸ್ಲೇರಿ, ಬಿಲ್ಲೇರಿ, ಹಾಗೆ ಬಿಸ್ಲೇರಿ ಡಬಲ್ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಅಂಥ ಬ್ರ್ಯಾಂಡ್ಗಳು ತುಂಬ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಸೊ ಅವರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಜಸ್ಟ್ ಊರಿನಲ್ಲಿ ಸಿಗುವ ನೀರನ್ನು ಪ್ಯೂರಿಫೈರ್ ಮಾಡಿ ಬಾಟಲಿಗೆ ಹಾಕಿ ಸೀಲ್ ಹಾಕಿ ಎಲ್ಲ ಮಾರ್ಕೆಟಿಗೂ ಸೇಲ್ ಮಾಡ್ತಾರೆ ₹1 ಕಡಿಮೆಗೆ. ಅವರಿಗೆ ಯಾಕಂದರೆ ಇನ್ವೆಸ್ಟ್ಮೆಂಟೇ ಇರೋಲ್ಲ, ಯಾಕಂದರೆ ಫ್ರೀಯಾಗಿ ವಾಟರ್ ಸಿಗುತ್ತೆ. ಜಸ್ಟ್ ಪ್ಲಾಸ್ಟಿಕ್ ಬಾಟ್ಲಿಗೆ ಇನ್ವೆಸ್ಟ್ಮೆಂಟ್ ಅವ್ರದ್ದು. ₹1 ₹2ಗೆ ಪ್ಲಾಸ್ಟಿಕ್ ಬಾಟಲ್ ಸಿಗುತ್ತೆ. ನೀವು ಅದನ್ನು ₹5 ₹6 ಮಾಡಿದರೂ ಕೂಡ ಒಂದು ಬಾಟಲಲ್ಲಿ ಮಿನಿಮಮ್ ₹5 ಲಾಭ ಬರುತ್ತೆ. ಸೊ ಅದನ್ನು ಎಲ್ಲ ಡಿಸ್ಟ್ರಿಬ್ಯೂಟರ್ ಅಥವಾ ಫಂಕ್ಷನ್ಗಳಿಗೆ ಅಥವಾ ಶಾಪ್ಗಳಿಗೆ ಕೊಟ್ಟರೆ ಒಂದು ಒಳ್ಳೆ ಲಾಭನ ಮಾಡ್ಕೊಳ್ಬೋದು ನೀವು ನೀರನ್ನು ಬಿಸ್ನೆಸ್ ಮಾಡಿಕೊಂಡು. ನಂತರ ಸೋಲಾರ್ ಬಿಸ್ನೆಸ್ಸು. ಸೊ ಇವಾಗ ಗೊತ್ತಿದೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಆಗಿದೆ. ನೀವೇನಂದ್ರೆ ಎಲ್ಲರ ಮನೆಗೂ ನಿಮ್ಮ ಲೋಕಲ್ ಅಂದರೆ ಊರಿನಲ್ಲಿರುವ ಎಲ್ಲ ಮನೆಗೂ ನೀವು ಸೋಲಾರ್ಸ್ ಅಳವಡಿಕೆ ಮಾಡಿದರೆ ಸೊ ಸೋಲಾರಲ್ಲಿ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಸೋಲಾರ್ ಪ್ರಾಫಿಟ್ ಅಂದರೆ ಹೇಗಂತ ಹೇಳಿದರೆ, ನೀವು ಒಮ್ಮೆ ಇನ್ವೆಸ್ಟ್ ಮಾಡಿದರೆ ಬೇರೆ ಸೋಲಾರ್ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಲಾಭಾಂಶನ ಇಟ್ಕೊಂಡು ನೀವು ಅದನ್ನು ಫಿಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬ ಸೋಲಾರ್ ಟೆಕ್ನಿಷಿಯನ್ನ ಇಟ್ಕೊಂಡ್ರೆ ನೀವು ಸೋಲಾರ್ ಕಂಪನಿಯಿಂದ ಸೋಲಾರ್ ಪ್ಯಾನಲನ್ನು ಪರ್ಚೇಸ್ ಮಾಡಿ ಮನೆಗಳಿಗೆ ಇನ್ಸ್ಟಾಲ್ ಮಾಡಿ ಕೊಡಿ. ಓಕೆ, ಸೊ ಮನೆಗಳಿಗೆ ಇನ್ಸ್ಟಾಲ್ ಮಾಡಿದ್ದಕ್ಕೆ ಚಾರ್ಜನ್ನು ನೀವು ತೊಗೊಳ್ಳಿ, ಹಾಗೆ ಕಮಿಷನನ್ನು ಕೂಡ ತೊಗೊಳ್ಳಿ. ಪ್ಲಸ್ ಏನಾಗುತ್ತೆ,
6 ಮಂತಿಗೊಮ್ಮೆ ಮೇಂಟೆನೆನ್ಸಿಗೆ ಬರುತ್ತೆ. ಆ ಮೇಂಟೆನೆನ್ಸಿಗೆ ಬಂದಾಗ ಕೂಡ ನಿಮಗೆ ಅದರಿಂದ ಕೂಡ ಲಾಭ ಬರುತ್ತೆ. ಓಕೆ, ಸೊ ನಾನು ಇದನ್ನು ಇಷ್ಟು 5 ಬಿಸ್ನೆಸ್ ಐಡಿಯಾಸನ್ನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ 5 ಬಿಸ್ನೆಸ್ ಐಡಿಯಾಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತಪ್ಪದೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ನಾನು ವೀಡಿಯೋದಲ್ಲಿ ಜಸ್ಟ್ ಮೇಲ್ಮೇಲಿಗೆ ಏನು ಮೇನ್ ಟಾಪಿಕ್ ಏನಿದೆ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೀಪಾಗಿ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.